ಸೊ ನಾನಿವಾಗ ಬಂಟ್ವಾಳದಿಂದ ಮುರುಡೇಶ್ವರ ಕಡೆ ಹೋಗ್ತಾ ಇದ್ದೀನಿ. ಮುರುಡೇಶ್ವರ ಇಲ್ಲಿಂದ ಬರೀ 3 ಕಿಲೋಮೀಟರ್ ಅಷ್ಟೇ ಇದೆ. ಇಲ್ಲೊಂದು ಸರ್ಕಾರಿ ಶಾಲೆ ಇದೆ, ಒಳಗಡೆ ಹೋಗಬೇಕು, ಕಾಡೊಳಗಡೆ. ಈ ಊರ ಹೆಸರು ಬಂದು ಬೆಂಗ್ರೆ ಅಂತ ಊರು. ಸೊ ನನಗೆ ಗೊತ್ತಿರಲಿಲ್ಲ, ಇಲ್ಲೊಂದು ಟೀ ಕುಡಿತಾ ಇದೆ, ಅಣ್ಣವ್ರು ಹೇಳಿದ್ರು ಸರ್ಕಾರಿ ಶಾಲೆ ಇದೆ ಹೋಗೋ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರಸ್ತೆ ಒಳಗಡೆ. ಅಲ್ಲೊಂದು 60 ಮಕ್ಕಳು ಇದ್ದಾರಂತೆ. ಅಲ್ಲಿಗೆ ಹೋಗಿ ಒಂದು ಗಿಡ ನೆಡೋಣ. ಹೋಗಿ ಇಲ್ಲಿಂದ ಮುರುಡೇಶ್ವರ ಒಂದು 5-6 ಕಿಲೋಮೀಟರ್ ಅಷ್ಟೇ ಇದೆ. ಸೊ ನೋಡ್ತಾ ಇರ್ಬೋದು, ಇದು ಭಟ್ಕಳ ಮತ್ತು ಮುರುಡೇಶ್ವರ ರೋಡು. ಇವಾಗ ಹೊರಡೋಣ ಬನ್ನಿ ಒಳಗಡೆ. ಈ ಶಾಲೆ ಹೆಸರು ಬಂದುಬಿಟ್ಟು ಚಿಟ್ಟಿ ಹೆಕ್ಕಲ್ ಪ್ರಾಥಮಿಕ ಶಾಲೆ ಅಂತ. ಸೊ ಈ ಶಾಲೆ ಹತ್ರ ನನಗೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಜಸ್ಟ್ ಫೋಟೋ ಅಷ್ಟೇ ತಗೊಳ್ರಿ ಅಂತ ಅಂದರು. ಹಾಗಾಗಿ ಫೋಟೋ ತಗೊಂಡು ಇಲ್ಲೊಂದು ಬಾದಾಮಿ ಗಿಡ ನೆಟ್ಟು ಇಲ್ಲಿಂದ ಹಾಗೆ ಮುರುಡೇಶ್ವರ ಕಡೆ ನನ್ನ ಪ್ರವಾಸ ಶುರು ಮಾಡಿದೆ. ಸೊ ನಾನಿವಾಗ ಚಿಟ್ಟಿ ಹೆಕ್ಕಲ್ ಅಂತ ಒಂದು ಶಾಲೆ ಇತ್ತು, ಈ ಶಾಲೆ ಹತ್ರ ಬಂದುಬಿಟ್ಟು ಇದು ಗೌರ್ಮೆಂಟ್ ಸ್ಕೂಲು. ಇಲ್ಲಿಗೆ ಬಂದು ಒಂದು ಗಿಡ ನೆಟ್ಟು ಇವಾಗ ಮುರುಡೇಶ್ವರ ಕಡೆ ಹೋಗ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದೊಂಥರ ಕಾಡೊಳಗಡೆ ಇದೆ ಈ ಶಾಲೆ. ತುಂಬ ಚಿಕ್ಕ ಶಾಲೆ, ಒಂದು 60 ಮಕ್ಕಳಿದ್ದಾರೆ ಅಷ್ಟೇ ಇಲ್ಲಿ. ಬನ್ನಿ ಇವಾಗ ಇಲ್ಲಿಂದ ಮುಂದೆ ಹೋಗೋಣ. ಅಂತೂ ಇಂತೂ ಫೈನಲಿ ಆ ಶಾಲೆ ಹತ್ರ ಗಿಡ ನೆಟ್ಬಿಟ್ಟು ಮುರುಡೇಶ್ವರ ಬಂದೇ ಬಿಟ್ಟೆ. ಮುರುಡೇಶ್ವರ ದೇವಸ್ಥಾನ ಇಲ್ಲಿಂದ ಕೇವಲ 3 ಕಿಲೋಮೀಟರ್ ಅಷ್ಟೇ ಇದೆ. ಮುರುಡೇಶ್ವರ ಟೆಂಪಲ್ ನೋಡಿ ಹೇಗೆ ಕಾಣ್ತಾ ಇದೆ ಇಲ್ಲಿಂದ. ಸೊ ಇನ್ನೂ ಒಳಗಡೆ ಹೋಗಿ ನೋಡೋಣ, ಮತ್ತು ಬೀಚ್ ಹತ್ರ ಹೋಗೋಣ. ತುಂಬ ಸೆಕೆ ಆಗ್ತಾ ಇದೆ. ಹೋಗಿ ಸಮುದ್ರದಲ್ಲಿ ಬಿದ್ದು ಉಲ್ಟಾಡಿ ಈಜಾಡ್ಬಿಡೋಣ ಬನ್ನಿ. ಸೊ ಈ ಮುರುಡೇಶ್ವರ ಟೆಂಪಲ್ ಮೇಲ್ಗಡೆ ಬಂದರೆ ಅಲ್ಲೊಂದು ಶಿವನ ಸ್ಟ್ಯಾಚು ಇದೆ, ಮತ್ತು ಇಲ್ಲೂ ಕೂಡ ಒಂದು ಶಿವಂದು ಸ್ಟ್ಯಾಚು ಇದೆ ನೋಡಿ. ಅಲ್ಲಿ ಶಿವ ಅವರು ನಿಂತಿದ್ದಾರೆ, ಅವ್ರ ಮೇಲೆ ಗಂಗೆ ನಿಂತಿದ್ದಾರೆ. ಇಲ್ಲೊಂದು ಹಸು ಇದೆ, ಮತ್ತು ಈ ಕಡೆ ಪಾರ್ವತಿನ ಯಾರೋ ಇದ್ದಾರೆ. ಇಲ್ಲೊಬ್ಬರು ಋಷಿ ಮುನಿಗಳಿದ್ದಾರೆ ನೋಡಿ, ಋಷಿ ಅವರು ಕೈ ಮುಗಿತಾ ಇದ್ದಾರೆ. ಏನು ಗಂಗೆ ಏನಾದರೂ ಕೆಳಗಡೆ ಇಳಿಸ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಇಲ್ಲಿಂದ ಹಾಗೆ ಮುಂದೆ ಬಂದರೆ, ಸೊ ಈ ಜಾಗದಿಂದ ನೋಡಿ ಬೀಚ್ ಹೇಗೆ ಕಾಣ್ತಾ ಇದೆ. ಬೀಚಲ್ಲಿ ಯಾರೂ ಜನನೇ ಇಲ್ಲ ಇವಾಗ ನೋಡಿ, ಎಲ್ಲ ಖಾಲಿ ಇದೆ. ಇಲ್ಲೊಂದು ದೊಡ್ಡದು ಎತ್ತರವಾಗಿರೋ ಒಂದು ಶಿಖರ ಕಾಣ್ತಾ ಇದೆ ನೋಡಿ ಇಲ್ಲಿ. ಸೊ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಶಿವಂದು ಒಂದು ಸ್ಟ್ಯಾಚು ಕಾಣ್ತಾ ಇದೆ, ಅದ್ರ ಮುಂದೆ ಒಂದು ನಂದಿ ಇದೆ. ಇದೆಲ್ಲದೂ ಕೂಡ ಸಿಮೆಂಟಲ್ಲಿ ಕಟ್ಟಿರೋದು. ಇಲ್ಲಿ ಕೆಳಗಡೆ ಹಸು, ಮತ್ತು ಇಲ್ಲಿ ಯಾರೋ ಒಬ್ಬರು ಶಿವ ಕೊಡ್ತಿದ್ದಾರೆ, ಒಬ್ಬರಿಗೆ ಆ ಲಿಂಗ ಕೊಡ್ತಾ ಇದ್ದಾರೆ. ಬನ್ನಿ ಇಷ್ಟೇ ಎಲ್ಲ ಇದು ನೋಡಿಕೊಂಡು ಇವಾಗ 2-3 ವರ್ಷ ಆದ ನಂತರ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಕೆಳಗಡೆ ಹೋಗೋಣ ಬನ್ನಿ. ಇವಾಗ ಬೀಚ್ ಹತ್ರ ಏನೋ ಬಂದೆ, ಇಲ್ಲಿ ಸೈಕಲ್ ಪಾರ್ಕಿಂಗ್ ಮಾಡಬೇಕು. ಸೈಕಲ್ ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲಿ ಹೋಮ್ ಗಾರ್ಡ್ ಕೂತಿದ್ದಾರೆ. ಇವ್ರಿಗೆ ಹೇಳೋಣ ಸೈಕಲ್ ಇರಲಿ ಅಂತ. ಸರ್ ಸೈಕಲ್ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದಾ? ಏನೋ ತೊಂದರೆ ಇಲ್ಲ ಅಲ್ಲ? ಓಕೆ. ಸೊ ಆ ಜಾಗದಲ್ಲಿ ಸೈಕಲ್ ಪಾರ್ಕಿಂಗ್ ಆಯಿತು. ಅಲ್ಲಿ ಇಬ್ಬರು ಪೊಲೀಸ್ ಇದ್ದಾರೆ, ಏನು ಭಯ ಇಲ್ಲ, ಆರಾಮಾಗಿ ಹೋಗ್ಬಾ ಅಂತ ಅಂದರು. ಸೊ ನೋಡ್ತಾ ಇರ್ಬೋದು, ಈ ಕಡೆ ಎಷ್ಟು ಎತ್ತರವಾಗಿರೋ ಟೆಂಪಲ್ ಕಾಣ್ತಾ ಇದೆ, ಮತ್ತು ಅಲ್ಲೊಂದು ಶಿವನ ಸ್ಟ್ಯಾಚು ಕಾಣ್ತಾ ಇದೆ. ಫಸ್ಟು ಇವಾಗ ತುಂಬ ಉರಿತಾ ಇದೆಯಲ್ಲ ಬಿಸಿಲು, ಅದಕ್ಕೋಸ್ಕರ ಒಳಗಡೆ ಹೋಗೋಣ, ಬೀಚ್ ಒಳಗಡೆ. ಇಲ್ಲಿ ಅಷ್ಟೊಂದೇನು ದೊಡ್ಡ ಅಲೆಗಳು ಆ ಥರ ಏನು ಇರೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ತುಂಬ ವಿಶಾಲವಾಗಿದೆ. ಆ ಕಡೆ ಕೇರಳ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಆ ಅಲೆ ನೋಡಿದರೆ ಹೆದರ್ಕೋಬೇಕು, ಅಷ್ಟು ರಭಸವಾಗಿ ಬರ್ತಾ ಇರ್ತವೆ. ಸೊ ಇವಾಗ ಸೈಕಲನ್ನು ನಿಲ್ಲಿಸಿ ಬಂದೆ, ಬ್ಯಾಗ್ ಎಲ್ಲಿಡೋದು ಅಂತ ಭಯ ಆಗ್ತಾ ಇದೆ ನನಗೆ. ಆ ಕಡೆ ಹೋಗೋಣ ಬನ್ನಿ, ಆ ಕಡೆ ಯಾರೂ ಕೂಡ ಇಲ್ಲ. ಸೊ ಇವಾಗ ಈ ಮುರುಡೇಶ್ವರ ಬಿಟ್ಟರೆ ನೆಕ್ಸ್ಟು ನನಗೆ ಯಾವ ಬೀಚು ಕೂಡ ಸಿಗೋದಿಲ್ಲ. ಇಲ್ಲಿಂದ ಆ ಕಡೆ ಬೆಳಗಾವಿ, ಶಿವಮೊಗ್ಗ ಆ ಕಡೆ ಬಂದರೆ ನಾನು ಬೀಚ್ಗಳನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ನನಗೆ ಇದೇ ಲಾಸ್ಟ್ ಬೀಚ್ ಅನ್ನಿಸ್ತಾ ಇದೆ. ಹಾಗಾಗಿ ಈ ಬೀಚಲ್ಲಿ ಎಷ್ಟು ಸಮಾಧಾನ ಆಗುತ್ತೋ ಅಲ್ಲೇವರೆಗೂ ಸ್ವಿಮ್ಮಿಂಗ್ ಮಾಡಿ ಆ ನಂತರ ಎದ್ದೋಗೋಣ ಹೊರಗಡೆ. ಬಂತು ಗುರು, ಅದೇ ಬಂತಿದ್ಯಾ? ದೊಡ್ಡ ಅಲೆ ಬಂತು. Oh my God. ಸೊ ಇಲ್ಲೊಂದು ಹಗ್ಗ ಕಟ್ಟಿದ್ದಾರೆ ನೋಡಿ, ಹಗ್ಗದ ಆ ಕಡೆ ಹೋಗಾಗಿಲ್ಲ. ಎಲ್ಲರೂ ಕೂಡ ಈ ಕಡೆ ಈಜಾಡ್ತಾ ಇರಬೇಕು. ಆ ಕಡೆ ತುಂಬ ಹೋಗ್ತಾ ಆಳ ಇದೆ.
ನಾನು ಒಬ್ಬನೇ ಬಂದಿರೋದು. ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಸಂತೋಷವನ್ನ ಏನಿಲ್ಲ ಮತ್ತೆ ಎಣ್ಣೆ ಎಲ್ಲ ಜಾಲಿ ಬಯಸಿ ಇವಳ ಮಗ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಯೂಟ್ಯೂಬ್ ಚಾನಲ್. ಈ ನವಂಬರ್ ಡಿಸೆಂಬರ್ ಜನವರಿ ಆ ಟೈಮಲ್ಲಿ ಸ್ಕೂಲ್ ಟ್ರಿಪ್ ಎಲ್ಲ ಬರ್ತಾರಲ್ಲ ಸ್ಟೂಡೆಂಟ್ಸ್ ಎಲ್ಲ, ಅವಾಗ ಎಲ್ಲರೂ ಕೂಡ ಫುಲ್ ಆಗಿರುತ್ತೆ. ಇಲ್ಲಿ ನೀರೆಲ್ಲ ಫುಲ್ಲು ಗಲೀಜು ಮಾಡಿರ್ತಾರೆ. ಇವಾಗ ಸ್ವಲ್ಪ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಎಲ್ಲ ಖಾಲಿ ಇದೆ. ಓ ದೊಡ್ಡ ದೊಡ್ಡ ಅಲೆ ಬರುತ್ತೆ ಗುರು. ನೀರೆಲ್ಲ ಫುಲ್ಲು ಉಪ್ಪು ಆಗಿದೆ. ಬಾಯೊಳಗಡೆ ಹೋಗ್ತಾ ಇದೆ ನೀರೆಲ್ಲ. ತುಂಬ ದಿನ ಆಗಿತ್ತು ಕೇರಳದಲ್ಲಿ ಅನಿಸುತ್ತೆ ನಾನು ಬೀಚಲ್ಲಿ ಸ್ವಿಮ್ಮಿಂಗ್ ಮಾಡಿ, ಮತ್ತು ಕನ್ಯಾಕುಮಾರಿ ಅಲ್ಲಿ ಮಾಡಿದ್ದೆ, ಮತ್ತು ಮುರುಡೇಶ್ವರ ಬಂದೇ ಮಾಡ್ತಾ ಇರೋದು. ಸಬ್ಸ್ಕ್ರೈಬ್ ಆಗಿ ಜಾಲಿ 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 ಜಾಲಿ. ಹುಡುಗರೆಲ್ಲ ಫುಲ್ಲು ಎಂಜಾಯ್ ಮಾಡ್ತಾ ಇದಾರೆ. ಅಣ್ಣ ಎಲ್ರದ್ದು ಯಾವ ಊರು? ನಂದೆಲ್ಲ ಚಿತ್ರದುರ್ಗ. ಚಿತ್ರದುರ್ಗದಿಂದ ಅಣ್ಣ ಬಂದಿದೆ. ಸ್ವೀಟ್ ಆರ್ಟ್ಸ್ ಸಂತು ಅಂತ ಗುರು. ಲಗೇಜ್ ಹತ್ರ ಯಾರು ಇಲ್ಲ ಗುರು. ಲಗೇಜ್ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅಲ್ಲಿಗೆಲ್ಲ ಅಲ್ಲೇ ಹೋಗ್ತಾ ಇದೆ, ನೀರು ಹೋಗ್ತಾ ಇದೆ. ಒಳ್ಳೆ ಎಂಜಾಯ್ ಮಾಡಿದೆ. ಬಂತು ದೊಡ್ಡಲ್ಲೇ ಬಂತು. ನಾನಿವಾಗ ಮುರುಡೇಶ್ವರದಿಂದ ಹೊನ್ನಾವರ ಕಡೆ ಹೋಗ್ತಾ ಇದ್ದೀನಿ. ಹೊನ್ನಾವರ ಇಲ್ಲಿಂದ ಒಂದು 7-8 ಕಿಲೋಮೀಟರ್ ಅಷ್ಟೇ ಇದೆ. ಎಷ್ಟು ಅಪ್ಪಿದೆ ಅಂದರೆ ಇಲ್ಲಿ ಸೈಕಲ್ ತಳ್ಳೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಗ್ತಾಯಿದೆ. ಸೊ ಬೆಳಗ್ಗೆ ಇನ್ನೊಂದು 8:30 ಆಗಿದೆ ಅನಿಸುತ್ತೆ ಅಷ್ಟೇ. ಬಟ್ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಬೀಚಲ್ಲಿ ಬೇರೆ ಈಜಾಡ್ಬಿಟ್ನಲ್ಲ, ತುಂಬ ಸೆಕೆ ಆಗ್ತಾಯಿದೆ. ಸೊ ಇವಾಗ ಇಲ್ಲಿಂದ ಹೊನ್ನಾವರ ಹೋಗಿ ಹೊನ್ನಾವರದ ಹತ್ರ ಯಾವುದಾದ್ರೂ ಶಾಲೆಗಳಿದ್ದರೆ ಶಾಲೆಗಳ ಹತ್ರ ಗಿಡ ಇಟ್ಟು ಹೋಗೋಣ. ಸೊ ಇವತ್ತು ಸಂಜೆ ಒಳಗಡೆ ಹೊನ್ನಾವರದಲ್ಲಿ 1-2 ಗಿಡ ಇಟ್ಬಿಟ್ಟು ಅಲ್ಲಿಂದ ಹಾಗೆ ಮುಂದೆ ಕುಮಟಾ ಕಡೆ ಹೋಗೋಣ. ಸರಿ ಬನ್ನಿ ಹೊರಡೋಣ. ಇಲ್ಲೊಂದು ಯಾವುದೋ ಒಂದು ಶಾಲೆ ಇದೆ, ಬಟ್ ಇನ್ನೂ ಓಪನ್ ಮಾಡಿಲ್ಲ ಅದನ್ನು. ಮುಂದೆ ಹೋಗಿ ಯಾವುದಾದ್ರೂ ಶಾಲೆ ಹತ್ರ ಇಡೋಣ. ಹೊನ್ನಾವರ ಕಡೆ ಹೋಗ್ತಾ ಇದ್ದೆ. ಹೊನ್ನಾವರ ಕಡೆ ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಅಪ್ಸರಕೊಂಡ ಫಾಲ್ಸ್ ಅಂತ ಇದೆ. ಆ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ. ಇಲ್ಲೊಂದು ಮುಂದೆ ಕಡೆ ದೊಡ್ಡ ಬೆಟ್ಟ ಕಾಣ್ತಾ ಇದೆಯಲ್ಲ, ಆ ಬೆಟ್ಟ ಹತ್ತಿ ಮತ್ತು ಕೆಳಗಡೆ ಇಳಿದ್ರೆ ಫಾಲ್ಸ್ ಇದೆಯಂತೆ. ನೀರೆಲ್ಲ ಬರ್ತಾ ಇದೆ. ಸೊ ಹೋಗೋಣ, ನೋಡೋಣ. ತುಂಬ ದಿನ ಆಗಿತ್ತು ಫಾಲ್ಸ್ ನೋಡಿ. ಏನು ಗುರು ಇಷ್ಟು ಎತ್ತರ ಇದೆ. 1.5 ಕಿಲೋಮೀಟರ್ ಇದೆಯಂತೆ. ಮುಗೀತು ನನ್ನ ಕತೆ ಇವತ್ತು. ಈ ಬೆಟ್ಟ ಹತ್ತೋ ಅಷ್ಟೊತ್ತಿಗೆ ಸಾಕು. ಅಲ್ಲಿಂದ ತಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಗುರು. ಅಣ್ಣಾಜಿ ಎಷ್ಟು ದೂರ ಇದೆ ಅಪ್ಪು? ಇಷ್ಟೇನಾ? ಅಲ್ಲಿಂದ ಫಾಲ್ಸ್ ಇದೆಯಾ? ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟರ್. ಮಠ ಇದೆಯಾ? ಓಕೆ. ಏನು ಯಪ್ಪ, ಕಾಲೆಲ್ಲ ಜಾರ್ತಾ ಇದೆ. ಇಲ್ಲೆಲ್ಲಾದ್ರೂ ಸೈಕಲ್ ಬಿಟ್ಟು ನಡ್ಕೊಂಡು ಹೋದರೆ ಬೆಟರ್ ಅನಿಸ್ತಾ ಇದೆ. ಆಗ್ತಾಯಿಲ್ವ ತಳ್ಳೋದಕ್ಕೆ. ಮಲೆನಾಡು ಕಡೆ ಹಸ್ಗಳು ನೋಡಿ ಹೇಗಿದೆ. ಇವು ಇಷ್ಟೇ ಹತ್ರ ಬೆಳೀತವೆ, ಮತ್ತೆ ಹತ್ರ ಆಗೋದಿಲ್ಲ. ಹೋಯ್ ಏನು ಸಮಾಚಾರ? ಇದಕ್ಕೇನು ಹಗ್ಗ ಇಲ್ಲ, ಮೂಗ್ದಾರ ಇಲ್ಲ, ಏನೂ ಇಲ್ಲ. ಹಾಗೆ ಕೈ ಬಿಟ್ಬಿಟ್ಟವ್ರೆ. ಇದು ಕಾಡಲ್ಲೆಲ್ಲ ತಿರ್ಗಾಡ್ಕೊಂಡು ಹೋಗಿ ಸಂಜೆ ಅವ್ರ ಮನೆ ಹತ್ರ ಹೋಗ್ಬಿಡುತ್ತೆ. ಸೊ ಇಲ್ಲೊಂದು ಮುಂದೆಗಡೆ ಹಸು ಇದೆ ನೋಡಿ. ಈ ಹಸು ತುಂಬ ಪಾಪ ಪ್ರೆಗ್ನೆಂಟ್ ಆಗಿಬಿಟ್ಟಿದೆ. 5 ದಿನ ಹತ್ತೋದಕ್ಕೆ ಆಗ್ತಾಯಿಲ್ಲ ಅದಕ್ಕೆ. ನಿಧಾನಕ್ಕೆ ಹತ್ತುತ್ತಾ ಇದೆ. ಹೊಟ್ಟೆ ಒಳಗಡೆ ಮಗು ಇದೆ ಅದಕ್ಕೆ. ನೋಡಿ ಎಷ್ಟು ಚಿಕ್ಕದಿದೆ. ನನ್ನ ಸೈಕಲ್ ಹತ್ರನೂ ಕೂಡ ಇಲ್ಲ.
ಹತ್ತು ನಿಧಾನಕ್ಕೆ. ಸೊ ಫೈನಲಿ ವೆಲ್ಕಮ್ ಟು ಅಪ್ಸರಕೊಂಡ ಫಾಲ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲೊಂದು ಉಗ್ರ ನರಸಿಂಹ ದೇವಸ್ಥಾನ ಅಲ್ಲಿದೆ. ಅಲ್ಲಿಂದ ನೀರು ಬೀಳ್ತಾ ಇರೋದು, ಅಲ್ಲೇ ಸೌಂಡ್ ಕೇಳ್ತಾ ಇದೆ. ಬಟ್ ಇಲ್ಲಿ ಯಾರು ಕೂಡ ಟೂರಿಸ್ಟ್ ಇಲ್ಲ. ಸೈಕಲ್ ಎಲ್ಲಿ ಪಾರ್ಕ್ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ಬಟ್ ನೀರು ಬೀಳ್ತಾ ಇರೋದು ಮಾತ್ರ ಫಾಲ್ಸ್ ಮೇಲ್ಗಡೆಯಿಂದ ಕೇಳಿಸ್ತಾ ಇದೆ. ಹೋಗೋಣ ಬನ್ನಿ, ಇಲ್ಲೇನೋ ತೊಂದರೆ ಇಲ್ಲ ಅನಿಸುತ್ತೆ. ಸೊ ಮೊಬೈಲ್ ಒಂದಿದೆ ಅಲ್ವಾ, ಮೊಬೈಲ್ ತಗೊಂಡು ಹೋಗ್ಬಿಡೋಣ. ಸೊ ನಾನು ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಂದು 1 ಅವರ್ ಬೀಚ್ ಆ ಕಡೆ ಪ್ಲ್ಯಾನಿಂಗ್ ಇದ್ದಿದ್ದು. ಬಟ್ ರಸ್ತೆ ಪಕ್ಕದಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ, ಅದು ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತವೆ. ಇಂಥ ಪ್ಲೇಸ್ಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ಇವಾಗ ನಿಮಗೆ ತೋರಿಸೋದಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಸೊ ಎಲ್ಲಿಂದ ಎಂಟ್ರೆನ್ಸ್ ಅಂತ ಗೊತ್ತಿಲ್ಲ, ಹೋಗೋಣ ಕೇಳೋಣ, ಮತ್ತು ಆ ಕಡೆ ಒಳಗಡೆ ಹೋಗೋಣ. ಸೊ ಇಲ್ಲಿಗೆ ಬಂದಾಗ ಇಲ್ಲಿ ಟೆಂಪಲ್ ಇದೆ, ಒಂದು ಗಣಪತಿ ಟೆಂಪಲ್ಲು ಮತ್ತು ಉಗ್ರ ನರಸಿಂಹ ಟೆಂಪಲ್ ಇದೆ. ಇಲ್ಲಿಂದ ಹೀಗೆ ಹೋಗ್ಬೇಕಂತೆ. ಬನ್ನಿ, ಇದೆಲ್ಲ ತುಂಬ ಅಡಿಕೆ ತೋಟ ಇದೆ ನೋಡಿ. ಈ ಕಡೆ ಎಲ್ಲ ಅಡಿಕೆ ತೋಟ ಇದೆ. ಮತ್ತು ಇಲ್ಲಿ ಚಿಕ್ಕದಾಗಿ ಒಂದು ಚಾನಲ್ ಥರ ಹರಿತಾ ಇದೆ ನೋಡಿ. ಅರ್ಚಕರಿಗೆ ಮಾತ್ರ ಪ್ರವೇಶ. ಇಲ್ಲಿಂದ ಹೋಗಬೇಕು. ಅಪ್ಸರಕೊಂಡ ಫಾಲ್ಸ್ ಹಿಂಗಾ? ಓಕೆ ಥ್ಯಾಂಕ್ ಯು. ಸೊ ಅಪ್ಸರಕೊಂಡ ಫಾಲ್ಸ್ ಯಾವ ಥರ ಇದೆ ಅಂತ ನಾನಂತೂ ಯಾವತ್ತೂ ಕೂಡ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಸೈಕಲ್ ಇಲ್ಲ ಮೇಲ್ಗಡೆ ಬರೋದಂತೆ. ಬಟ್ ನನಗಿದು ರೂಟು ಕನ್ಫ್ಯೂಸ್ ಆಗಿಬಿಟ್ಟು ಸೈಕಲಲ್ಲೇ ಕೆಳಗಡೆ ಬಿಟ್ಟು ಬಂದೆ. ಏನೂ ತೊಂದರೆ ಇಲ್ಲ ಅನಿಸುತ್ತೆ. ಹುಡುಗರು ಎಂತೆಂಥವು ಮರ ಇದ್ದಾವೆ, ಕಾಡಿನ ಮರಗಳು. ಇದು ಹೆಸರನ್ನೇ ಗೊತ್ತಿಲ್ಲ ನಮಗೆ. ನೋಡಿ, ಇದೆಲ್ಲದೂ ಕೂಡ ಮರ ಇದೆಯಲ್ಲ, ದೊಡ್ಡ ದೊಡ್ಡ ಮರ. ಅದ್ರ ಕಾಯಿ ಇದೇನಂತ ಗೊತ್ತಿಲ್ಲ. ಇದು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ ಹೇಗಿದ್ದಾವೆ ಮರ. ಸೊ ಈ ಜಾಗ ಏನು ನೋಡ್ತಾ ಇದ್ದೀವಿ, ಇಲ್ಲೆಲ್ಲ ಶೂಟಿಂಗ್ ಮಾಡೋದು ಮತ್ತು ಬೀಚ್ ಸ್ಪಾಟು ಅದೆಲ್ಲ ಇದೆಯಂತೆ. ನಾನು ಹೋಗ್ಬೇಕಾಗಿರೋದು ಫಾಲ್ಸಿಗೆ. ಫಾಲ್ಸ್ನ ಹುಡಿಕೊಂಡು ಬಂದಿದ್ದು ನಾನು. ಈ ಕಡೆಯಿಂದ ಹೋಗ್ಬೇಕಂತೆ ಫಾಲ್ಸಿಗೆ. ಬನ್ನಿ, ಫಾಲ್ಸಲ್ಲಿದೆ ನೋಡೋಣ. ಅಲ್ಲೊಂದು ಪಕ್ಷಿ ಕೂಗ್ತಾ ಇದೆ ಗೊತ್ತಾ? ಇದನ್ನು ಸಣ್ಣ ಕುಟ್ರ ಅಂತಾರೆ. ಇದು ಮಲೆನಾಡು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ, ಅಂದರೆ ಮಲೆನಾಡು ಕಾಡುಗಳಲ್ಲಿ ಅತಿ ಹೆಚ್ಚಾಗಿ ಪಕ್ಷಿ ಇರುತ್ತೆ. ಯಾವ ಸಿಟಿಯನ್ನು ಆಗಲಿ, ಊರನ್ನು ಆಗಲಿ, ಕಾಡನ್ನು ಆಗಲಿ, ಮನೆಯನ್ನು ಆಗಲಿ, ಎಲ್ಲ ಕಡೆ ಇದೊಂದು ಪಕ್ಷಿ ತುಂಬ ಹಬ್ಬು ಬಿಟ್ಟಿದೆ. ಪಕ್ಷಿ ಈ ಕಡೆ ಎಲ್ಲ ಕಡೆ ಪಕ್ಷಿಗಳನ್ನ ನೋಡ್ಬೋದು ನಾವು. ಅದನ್ನು ಸಣ್ಣ ಕುಟ್ರ ಅಂತಾರೆ. ಇಲ್ಲೇ ನೋಡಿ ಎಷ್ಟು ದೊಡ್ಡ ಸಮುದ್ರ ಇದೆಯಪ್ಪ. ಅದ್ರ ಅಲೆಗಳ ಸದ್ದು ಇಲ್ಲಿವರೆಗೂ ಕೇಳ್ತಾ ಇದೆ. ವಾಹ್, ಏನಿದೆ ಗುರು ಲೊಕೇಶನ್. ಇದು ಸೈಕಾಗಿ ಹೋಗಬೇಕು, ಹಂಗಿದೆ ಲೊಕೇಶನ್ ಮಾತ್ರ. ನೋಡಿ, ಅದು ಆ ಕಡೆ ಕಾಣ್ತಾ ಇರೋದೆಲ್ಲ ಫುಲ್ಲು ಸಮುದ್ರ ಇದೆ. ಇಲ್ಲೆಲ್ಲ ರೈತರೆಲ್ಲ ಭತ್ತ ಬೆಳೆದಿದ್ದಾರೆ. ಈ ಕಡೆ ಎಲ್ಲ ದೊಡ್ಡ ಅರಣ್ಯ ಇದೆ. ನೆಕ್ಸ್ಟ್ ಲೆವೆಲ್ ಆಗಿದೆ ಜಾಗ ಮಾತ್ರ ಇದು. ಇಲ್ಲಿ ಇದೆ ನೋಡಿ ಫಾಲ್ಸು. ವಾಹ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಗುರು. ಚಿಕ್ಕ ಫಾಲ್ಸು, ಜಾಸ್ತಿ ನೀರು ಬರ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಕಾಣ್ತಾ ಇದೆಯಾ ಫಾಲ್ಸು? ಇವಾಗ ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಇಷ್ಟು ಸುಂದರವಾಗಿರೋ ಜಾಗಕ್ಕೆ ಇಲ್ಲೆಲ್ಲ ಬಂದು ಇದೆಲ್ಲ ವಾಟರ್ ಬಾಟಲ್ ಅದೆಲ್ಲ ಬಿಸಾಕಿ ಹೋಗ್ತಾರಲ್ಲ ಗುರು. ಏನು ಗುರು ಇವರೆಲ್ಲ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಇಷ್ಟು ಸುಂದರವಾಗಿರೋ ಜಾಗಕ್ಕೆ ಬಂದು ಇಲ್ಲೆಲ್ಲ ಪ್ಲಾಸ್ಟಿಕ್ ಬಾಟಲ್ ಬಿಸಾಕಿ ಹೋಗ್ತಾರೆ. ಅಲ್ಲಿ ನೋಡಿ ಹೇಗೆ ಕಾಣ್ತಾ ಇದೆ ಫಾಲ್ಸು. ಇಂಥ ಒಂದು ಸುಂದರವಾದ ಪ್ರಕೃತಿ ಒಳಗಡೆ ಬಂದಾದ ನಂತರ ಇಲ್ಲಿ ಯಾವುದೇ ಥರದ್ದು ಪ್ಲ್ಯಾಸ್ಟಿಕ್ನ ಬಿಸಾಡಬೇಡಿ. ಯಾಕಂದರೆ ಪ್ಲ್ಯಾಸ್ಟಿಕ್ಕಿಂದ ಪರಿಸರಕ್ಕೆ ತುಂಬ ಹಾನಿ ಆಗುತ್ತೆ. ಹಾಗಾಗಿ ಯಾರಾದರೂ ಈ ಪ್ಲಾಸ್ಟಿಕ್ ಕವರ್ ಆಗಲಿ, ವಾಟರ್ ಬಾಟಲ್ ಆಗಲಿ ಯಾರನ್ನಾದರೂ ಕ್ಯಾರಿ ಮಾಡಿದರೆ ನಾವು ಮತ್ತೆ ರಿಟರ್ನ್ ತಗೊಂಡೋಗಿ ಸೊ ಇಂಥ ಜಾಗದಲ್ಲೆಲ್ಲ ಬಿಸಾಕಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಬಟ್ ಇದನ್ನು ನೋಡ್ತಾ ಇದ್ದರೆ ಏನೋ ಎಷ್ಟು ಅಸಹ್ಯವಾಗಿ ಕಾಣ್ತಾ ಇದೆ ಅಲ್ವಾ. ಇದು ಯಾವತ್ತೂ ಕೂಡ ಕೊಳೆಯೋದು ಇಲ್ಲ. ಇದರಲ್ಲಿರೋ ಜಲಜೀವಿಗಳಿಗೆಲ್ಲ ಅದು ತುಂಬ ಹಾನಿ ಉಂಟು ಮಾಡುತ್ತೆ.
ಹಾಗಾಗಿ ಯಾರಾದರೂ ಇಂಥ ಜಾಗಗಳಿಗೆ ಬಂದರೆ ಪ್ಲಾಸ್ಟಿಕ್ನ ಮಾತ್ರ ಕ್ಯಾರಿ ಮಾಡಬೇಡ್ರಿ. ಏನಾದರೂ ಕಾರಲ್ಲಿ ಬೈಕಲ್ಲಿ ಬಂದರೆ ಅದರಲ್ಲೇ ಇಟ್ಟು ಬನ್ನಿ. ಸೊ ವಾಟರ್ ಬಾಟಲ್ ಏನಾದರೂ ತಂದರೆ ಮತ್ತೆ ಅದನ್ನು ವಾಪಸ್ ತಗೊಂಡೋಗಿ. ಈ ಥರ ಎಲ್ಲ ಇಲ್ಲೆಲ್ಲ ಬಿಸಾಡೋದಕ್ಕೆ ಹೋಗಬಾರ್ದು. ಇಂಥ ಜಾಗದಲ್ಲಿ ಈ ಥರ ಡಸ್ಟ್ಬಿನ್ ಕೂಡ ಇರುತ್ತೆ, ಇದರಲ್ಲಿ ಬಿಸಾಟೋಗಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕಡೆ ಮಳೆಗಾಲ ಶುರುವಾಗಿಬಿಟ್ರೆ ಇದೆಲ್ಲದೂ ಕೂಡ ತುಂಬ ನೀರಿರುತ್ತೆ. ಇದೆಲ್ಲದೂ ಕೂಡ ಹಾಗೆ ಸಮುದ್ರಕ್ಕೆ ಹೋಗುತ್ತೆ. ಇವಾಗ ಇಲ್ಲೆಲ್ಲ ವಾಕ್ ಮಾಡ್ಬೋದು, ಬಟ್ ಮಳೆಗಾಲದಲ್ಲಿ ಇಲ್ಲೆಲ್ಲ ವಾಕ್ ಮಾಡೋದಕ್ಕಾಗೋದಿಲ್ಲ. ತುಂಬ ಬಾಯಾರಿಕೆ ಆಗಿದೆ, ನೀರು ಕುಡಿಯೋಣ. ಸೊ ಹೇಗಿದೆ ನೋಡಿ, ವಾವ್ ಹೆಂಗಿದೆ ಗುರು ನೋಡಿದು. ಓ ಮೈ ಗಾಡ್, ಇದೆಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲದೂ ಕೂಡ ಬೇರು ನೋಡಿ. ಇದು ಆಲದ ಮರದ ಬೇರು, ಇದು ಮೇಲಿಂದ ಕೆಳಗಡೆ ಬಂದಿದೆ. ಅದು ಕಲ್ ಮೇಲೆಲ್ಲ ನೀರು ಬೀಳ್ತಾ ಇದೆ. ಆ ಕಡೆ ನೋಡಿ ಎಲ್ಲ ಯಾಕೆ ಕಾಣ್ತಾ ಇದೆ. ಮರದ ಬೇರುಗಳು ನೋಡಿದ್ರು ಒಂದು ನಿಮಿಷ ಶಾಕಾಗಿ ಹೋಗ್ಬೇಕು, ಆ ರೇಂಜಿಗಿದೆ ಬೇರೆಲ್ಲ. ಇವಾಗ ಅಲ್ಲಿಗೆ ಹೋಗ್ಬೇಕಂತ ತುಂಬ ಆಸೆ ಆಗ್ತಾ ಇದೆ, ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಭಯ ಆಗ್ತಾ ಇದೆ ಗುರು. ಅಲ್ಲಿಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಸೊ ಇಷ್ಟರಲ್ಲೇ ಮಾತ್ರ ಇಟ್ಕೊಂಡು ಇಲ್ಲಿಂದ ಮೇಲ್ಗಡೆ ಹೊರಡೋಣ. ಸೊ ನನ್ನ ಜೊತೆ ಯಾರಾದರೂ ಒಬ್ಬರು ಇದ್ದಿದ್ರೆ ಮಾತ್ರ ಇಲ್ಲಿ ಎಷ್ಟು ಎಂಜಾಯ್ ಮಾಡ್ಬೋದಿತ್ತು ಅಂದರೆ ಈ ಜಾಗದಲ್ಲಿ. ವಾವ್, ಯಾವುದಕ್ಕೂ ಕೂಡ ಭಯ ಇರ್ತಿರ್ಲಿಲ್ಲ, ಆರಾಮಾಗಿ ಎಲ್ಲ ಕಡೆ ಹೋಗ್ಬೋದಿತ್ತು. ಇದೇ ಪ್ರಾಬ್ಲಮ್ ನೋಡಿ, ಒಬ್ಬೊಬ್ಬರೇ ಬಂದುಬಿಟ್ರೆ ಕೆಲವೊಂದು ಜಾಗದಲ್ಲಿ ತುಂಬ ಭಯ ಆಗಿಬಿಡುತ್ತೆ, ಎಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿಂದ ಇವಾಗ ಮೇಲ್ಗಡೆ ಹೋಗೋಣ. ಸೊ ಬಟ್ಟೆ ಎಲ್ಲದೂ ಕೂಡ ಸೈಕಲಲ್ಲೇ ಇದೆ ಗುರು. ಸೊ ಇಷ್ಟು ಟೈಮ್ ನಾವು ಇವಾಗ ಅಪ್ಸರಕೊಂಡ ಒಂದು ಫಾಲ್ಸ್ನ ನೋಡಿದ್ದಾಯಿತು. ಇಲ್ಲಿಂದ ಇವಾಗ ಒಂದು ಪಾರ್ಕ್ ಇದೆ, ಪಾರ್ಕ್ ಹತ್ರ ಹೋಗೋಣ ಬನ್ನಿ. ಅಲ್ಲಿಂದ ಬೀಚು ಅದೆಲ್ಲದೂ ಕೂಡ ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು. ಹೋಗೋಣ ಬನ್ನಿ. ಸೊ ಅಲ್ಲ ಗುರು, ಈ ಬೇಸಿಗೆ ಟೈಮಲ್ಲಿ ಇಂಥ ಟೈಮಲ್ಲಿ ಬಂದರೆ ಇದೆಲ್ಲ ಈ ರೇಂಜಿಗಿದೆ ಇದೊಂದು ನೇಚರು. ಬಟ್ ಮಳೆಗಾಲದಲ್ಲಿ ಬಂದರೆ ಕಳೆದೇ ಹೋಗ್ತೀವಿ ಅಲ್ವಾ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ ಮೇಲ್ಗಡೆ. ಸೊ ಅಪ್ಸರಕೊಂಡ ಪ್ಲೇಸಿಗೆ ಬಂದರೆ ಅಲ್ಲಿ ಫಾಲ್ಸಿಗೆ ಏನು ದುಡ್ಡೇನು ಬೇಡ, ಟಿಕೆಟ್ ಏನಿಲ್ಲ. ಇಲ್ಲಿಂದ ಪಾರ್ಕಿಗೆ ಬಂದರೆ ಮಾತ್ರ 20 ರೂಪೀಸ್ ಟಿಕೆಟ್ ಇದೆ. ಟಿಕೆಟ್ ತಗೊಂಡು ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀನಿ. ನೋಡಿ ಈ ಕಡೆ ಬಂದು ತುಂಬ ದಿನ ಆಯಿತು. ಒಂದು ಬೇವಿನ ಮರ ನೋಡ್ತಾ ಇಲ್ಲ ನಾನು, ಒಂದು ಹೊಂಗೆ ಮರ ನೋಡ್ತಾ ಇಲ್ಲ, ಒಂದು ಜಾಲಿ ಮರನೂ ಕೂಡ ನನಗೆಲ್ಲೂ ಕೂಡ ಕಂಡಿಲ್ಲ. ಎಲ್ಲ ಕಡೆ ನೋಡಿ ಎಂತೆಂಥ ಮರಗಳಿದ್ದಾವೆ ಇವೆಲ್ಲ. ಓಹ್, ಇದು ನೋಡಿ ನಿಜವಾದ ಹುಲಿ ಅಂದ್ಕೊಂಡೆ ಗುರು, ಬಾಲನೇ ಮುರಿದಾಕ್ಬಿಡ್ತಾವ್ರೆ ಪಾಪ ಅದಕ್ಕೆ. ಚಿರತೆ ಇದೆಯಾ? ಇದು ಚಿರತೆ ಇದೆಯಾ? ಇದು ಕಡಿಯುತ್ತಾ? ಕಡಿಯಲ್ಲ? ಮಾಡಿಸಿದ್ದಾ? ಕಡಿಯಲ್ಲ ಏನಲ್ಲ? ಸರಿ ಸರಿ. ನಾವು ಮಲೆನಾಡು ಕಡೆ ಈ ಥರ ಹೋಗ್ತಾ ಇರಬೇಕಾದ್ರೆ ಎಲ್ಲಾದರೂ ಪಾರ್ಕುಗಳು ಕಂಡ್ರೆ ಪಾರ್ಕುಗಳಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ಯಾಕಂದರೆ ನಾವು ಪಾರ್ಕಲ್ಲಿ ಬಂದರೆ ಅಲ್ಲಿ ನಮಗೇನು ನೋಡೋದಕ್ಕೆ ಚೆನ್ನಾಗಿ ಕಾಣಲಿಲ್ಲ ಅಂದ್ರೂ ಆ ಪಾರ್ಕಲ್ಲಿ ಕೆಲವೊಂದು ಮರಗಳಿರ್ತಾವಲ್ಲ, ಕೆಲವೊಂದು ಮರಗಳಾಗಲಿ ಮತ್ತು ಹೂಗಳಾಗಲಿ, ಕಾಯಿಗಳಾಗಲಿ, ಹಣ್ಣುಗಳಾಗಲಿ, ಮತ್ತು ಈ ಎಲೆಗಳಾಗಲಿ, ಚಕ್ಕೆಗಳಾಗಲಿ, ಅದೆಲ್ಲದು ಇರುತ್ತಲ್ಲ, ಅದೆಲ್ಲದು ಕೂಡ ನಮ್ಮ ಬಯಲುಸೀಮೆ ಕಡೆ ನೋಡೋದಕ್ಕಾಗೋದಿಲ್ಲ. ಅದು ಮಲೆನಾಡು ಕಡೆ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ನೋಡ್ಬೋದು. ಸೊ ಹಾಗಾಗಿ ಕೆಲವೊಂದು ಮರಗಳು ತುಂಬ ಅಂದರೆ ತುಂಬ ವಿಶೇಷವಾಗಿರ್ತವೆ, ಅವನ್ನೆಲ್ಲ ಕೂಡ ನೋಡ್ಕೊಂಡು ಹೋಗ್ಬೋದು. ಯಾಕಂದರೆ ಈ ಥರ ಪಾರ್ಕುಗಳಿಗೆ ಬಂದರೆ ಅದನ್ನೆಲ್ಲ ನಾವು ಕ್ಲೀನಾಗಿ ನೋಡ್ಕೊಂಡು ಹೋಗ್ಬೋದು. ಇಲ್ಲೊಂದು ನೋಡಿ, ಇದು ಹೆಣ್ಣು ನವಿಲ್ದು ಪುಕ್ಕ ಅಂತಾರಲ್ಲ, ಹೆಣ್ಣು ನವಿಲ್ದಿದ್ದು ಗರಿ. ಗಂಡು ನವಿಲ್ದು ಇಲ್ಲೆಲ್ಲೂ ಕೂಡ ಸಿಗೋದಿಲ್ಲ, ಅದು ಮಳೆಗಾಲದಲ್ಲಿ ಮಾತ್ರ ಉದುರಿಸುತ್ತೆ ಅಂತ ಹೇಳ್ತಾರೆ. ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಮೇಲ್ಗಡೆ ಬಂದರೆ ಓ ಮೈ ಗಾಡ್, ಯಪ್ಪ ಸೈಕ್ ಆಗೋದೆ ಗುರು ಇದು ನೋಡಿ. ನಾನು ಒಂದು ಸೆಕೆಂಡು, ಈ ಜಾಗದಿಂದ ಸಮುದ್ರ ನೋಡಿ ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ. ಯಪ್ಪ, ಆಕಾಶ ಸಮುದ್ರ ಎರಡೂ ಕೂಡ ಒಂದೇ ಆಗಿದೆ. ಎಲ್ಲಿ ಎಂಡು ಏನು ಗೊತ್ತಾಗ್ತಾ ಇಲ್ಲ. ಹಾಂ ನೋಡಿ ಎಷ್ಟು ದೊಡ್ಡದಿದೆ ಸಮುದ್ರ. ಇದು ನೇರ ಸುಮಾರು ಒಂದು 5-6 ಕಿಲೋಮೀಟ್ರ್ ಸ್ಟ್ರೈಟ್ ಕಾಣ್ತಾ ಇದೆ ನೋಡಿ, ಅಷ್ಟು ಉದ್ದ ಇದೆ ಇದು. 5-6 ಕಿಲೋಮೀಟ್ರಿಗಿಂತ ಜಾಸ್ತಿನೇ ಇದೆ. ಬಟ್ ಇಲ್ಲಿ ಯಾರು ಟೂರಿಸ್ಟ್ಗಳೇ ಇಲ್ಲ. ಬಟ್ ನೆಕ್ಸ್ಟ್ ಲೆವೆಲ್ ಆಗಿದೆ, ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ. ಸೊ ಇಲ್ಲಿ ಮೇಲ್ಗಡೆ ಎಲ್ಲ ಕಾಣ್ತಾ ಇರೋದು ಅಪ್ಸರಕೊಂಡ ಅದು ಪಾರ್ಕು, ಇದೆಲ್ಲ ಈ ಕಡೆ ಸಮುದ್ರ. ಚೆನ್ನಾಗಿದೆ ಗುರು, ಇವತ್ತು ಮಾತ್ರ ಒಳ್ಳೆ ನೇಚರ್ ಫೀಲ್ ಆಗ್ತಾ ಇದೆ. ಬನ್ನಿ ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ, ವಾಪಸ್ ಹೋಗೋಣ.
ಆ 20 ರೂಪಾಯಿ ಕೊಟ್ಟನಲ್ಲ, ಆ 20 ರೂಪಾಯಿ ಏನಕ್ಕೆ ಕೊಟ್ಟೆ ಅಂದರೆ ಒಂದು ಸೆಕೆಂಡ್ ನೋಡಿ ನಂಗೆ ಗಾಬರಿ ಆಗಿಬಿಟ್ನಲ್ಲ, ಅದು ನೆಕ್ಸ್ಟ್ ಲೆವೆಲ್ ಗುರು. ಇಲ್ಲಿ ಎಷ್ಟು ಚೆನ್ನಾಗಿದೆ. ಸೊ ನಾವಿಷ್ಟೊತ್ತು ಅಪ್ಸರಕೊಂಡ ಫಾಲ್ಸ್ ನೋಡಿದ್ದಾಯಿತು, ಮತ್ತು ಪಾರ್ಕ್ ನೋಡಿದ್ದಾಯಿತು, ಮತ್ತು ಈ ಪಾರ್ಕಿಂದ ಹಾಗೆ ಮುಂದೆ ಹೋಗಿ ಒಂದು ಬೀಚ್ ಕೂಡ ನೋಡ್ಕೊಂಡು ಬಂದಿದ್ದಾಯಿತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಇವಾಗ 1 ಅವರದಲ್ಲಿ ಇನ್ನೂ ಬೇರೆ ಬೇರೆ ಯಾವ್ಯಾವ ಪ್ಲೇಸ್ ಇದ್ದಾವೆ ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿ ಅವೆಲ್ಲದೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.